ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟಿಂಗ್ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. 2024 ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಆಲ್ರೆಡಿ ನಾನು ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ, 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ 15 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇದನ್ನು ಆ್ಯಕ್ಚುಲಿ ಸೆಕ್ಷನ್ ಡಿ ಯಲ್ಲಿ ಕೇಳಿದ್ದಾರೆ ನೋಡ್ರಿ. ಸೆಕ್ಷನ್ ಡಿ ಯಲ್ಲಿ ಕೇಸ್ ಸ್ಟಡಿಯಾಗಿ ಕೇಳಿದ್ದಾರೆ ಈ ಕ್ವಶನನ್ನು. ಏನಿಲ್ಲ, ಈ ಕ್ವಶನ್ ಸಿಂಪಲ್ ಇದೆ. ಸೊ ಈಸಿಲಿ ನೀವು ಏನು ನೆನಪಿಟ್ಕೋಬೇಕಂದ್ರೆ ಇವನ್ನೆಲ್ಲ ಫಾರ್ಮುಲಾ ನೆನಪಿಟ್ಕೊಂಡ್ರಿ ಅಂದರೆ ಸೊ ಈ ಕ್ವಶನನ್ನು ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಪ್ರೊಸೀಜರ್ಸ್ ಏನು, ಸೊ ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ. ಸೊ ಇನ್ನೂ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡೋಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ. ಸೊ ಹಾಗಾದರೆ ಕೇಸ್ ಸ್ಟಡಿಯ ಪ್ರಾಬ್ಲಮನ್ನು ನೋಡೋಣ, ಯಾವ ಥರ ಈ ಪ್ರಾಬ್ಲಮ್ ಇದೆ. ಸೊ ನೋಡಿರಿ, ಫಸ್ಟ್ ಒನ್, ದ ಫಾಲೋವಿಂಗ್ ಡಾಟಾ ಈಸ್ ಕಲೆಕ್ಟೆಡ್ ಫ್ರಾಮ್ ZPW ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ. ಸೊ ಇಯರ್ ಕೊಟ್ಟಿದ್ದಾರೆ 2023, 2024 ಎರಡು ಇಯರ್ ಕೊಟ್ಟಿದ್ದಾರೆ ನಿಮ್ಗೆ, 2 ಇಯರ್ಸ್. ನೆಕ್ಸ್ಟ್ ಸೇಲ್ಸ್ ಅದು ಕೊಟ್ಟಿದ್ದಾರೆ ನೋಡಿರಿ, 1,20,000, 1,40,000. ಓಕೆ. ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ 8,000, 13,000, 13,000 ಕೊಟ್ಟಿದ್ದಾರೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಂತಾರೆ ಅಂದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಏನು ಮಾಡಂತಾರಂದ್ರೆ ಫಸ್ಟ್ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಒನ್ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಒನ್ BP ಸೇಲ್ಸ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಒನ್ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000, 1,80,000 ಇದ್ದಾಗ ಪ್ರಾಫಿಟ್ ಸೇಲ್ಸ್. ಸೊ ಅವಾಗ ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ ಅಂತೇಳಿ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಒನ್ ನೋಡ್ರಿ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ 12,000. ಸೊ ಈ ಕೇಸ್ ಇದ್ದಾಗ ಸೊ ಯಾವ ಥರ ಸಾಲ್ವ್ ಮಾಡಬೇಕು. ಸೊ ಹಿಂಗೆಲ್ಲ ನಿಮ್ಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಬಟ್ ಸಿಂಪಲ್ ಪ್ರಾಬ್ಲಮ್ ಇದೇನು ಭಾಳ ಏನು ಅಷ್ಟೇನ ಡಿಫಿಕಲ್ಟ್ ಇಲ್ಲ. ಸೊ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಮೇನ್ಲಿ ಏನಪ್ಪ ಅಂತಂದರೆ ಎಲ್ಲದಕ್ಕೂ ನಿಮ್ಗೆ ಫಾರ್ಮುಲಾಗಳ ನೆನಪಿಡಬೇಕು. ಓಕೆ. ಸೊ ಈಗ ನೋಡೋಣ ಇಷ್ಟು ಪ್ರಾಬ್ಲಮ್ ಇದೆ, ಇದನ್ನ ಪ್ರೊಸೀಜರ್ಸ್ ಯಾವ ಥರ ಇದೆ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಸೊ ನೋಡೋಣ. ಓಕೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ತೋರಿ ಸೊಲ್ಯೂಷನ್ ಅದು ತೋರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಬೇಕು. ಸೊಲ್ಯೂಷನ್ ಆರ್ ಆನ್ಸರ್. ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಂದರೆ ಸೊ ಇದೇ ಪ್ರಕಾರ ಹೋಗ್ರಿ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ ಅಂತೇಳಿ ಮೆನ್ಷನ್ ಮಾಡಬೇಕು. ಹೆಡ್ಡಿಂಗ್ ಕೊಡ್ರಿ, ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಸೊ ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಏನಂದ್ರೆ ಫಾರ್ಮುಲಾ ಪಿ ವಿ ರೇಷಿಯೋದ ಡಿಫ್ರೆಂಟ್ ಫಾರ್ಮುಲಾ ಬರ್ತವೆ. ಬಟ್ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಸೊ ಇಲ್ಲಿ ಪ್ರಾಬ್ಲಮ್ ಯಾವ ಥರ ಕೊಟ್ಟಿದ್ದಾರಲ್ಲ ಸೊ ಅದರ ರಿಲೇಟೆಡ್ ಫಾರ್ಮುಲಾ ಯಾವುದು ಯೂಸ್ ಆಗುತ್ತೆ ಸೊ ಅದನ್ನು ನೀವು ನೋಡಬೇಕು. ಓಕೆ. ಸೊ ಆಲ್ರೆಡಿ ನಿಮಗೆಲ್ಲ ಫಾರ್ಮುಲಾಸ್ಗಳು ಎಲ್ಲ ಗೊತ್ತಿದ್ದಾವೆ. ಸೊ ಒನ್ಸ್ ಅಗೇನ್ ರಿವೈಸ್ ಮಾಡ್ಕೊರಿ ಅಥವಾ ರಿಮೈಂಡರ್ ಮಾಡ್ಕೊರಿ ಫಾರ್ಮುಲಾಗಳು ಏನೇನಿದಾವಲ್ಲ ಅವ. ಸೊ ಫಸ್ಟ್ ಪಿ ವಿ ರೇಷಿಯೋ ಈಕ್ವಲ್ ಟು ಏನು ಮಾಡಬೇಕಂದ್ರೆ ಪಿ ವಿ ರೇಷಿಯೋ ಫಾರ್ಮುಲಾ ಫಾರ್ಮುಲಾ ನೋಡ್ರಿ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಹೇಳ್ತಾರೆ. ಓಕೆ. ಸೊ ಏನು ಮಾಡ್ಬೇಕು ನೀವು, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಮಾಡಿರಿ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಓಕೆ. ಸೊ ಹಾಗಾದರೆ ಇಲ್ಲಿ ನೋಡ್ರಿ, ಈ ಪ್ರಾಬ್ಲಮ್ನಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ ನಮಗೆ ಎಷ್ಟು, 1,20,000 ಕೊಟ್ಟಿದ್ದಾರೆ, 1,40,000 ಕೊಟ್ಟಿದ್ದಾರೆ. ಸೇಮ್ ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. 2023 ಇಯರ್ದಲ್ಲಿ 8,000 ಪ್ರಾಫಿಟ್ ಇದೆ, 2024 ಇಯರ್ದಲ್ಲಿ 13,000 ಪ್ರಾಫಿಟ್ ಇದೆ. ಸೊ ಅಂದರೆ ಇದನ್ನು ನಾವು ಯಾವ ಥರ ಇನ್ನೂ ಸಿಂಪ್ಲಿಫೈ ಮಾಡಬೇಕಂದ್ರೆ ಸೊ ಇಲ್ಲಿ ನೋಡ್ರಿ, ಚೇಂಜ್ ಇನ್ ಪ್ರಾಫಿಟ್ ಆ್ಯಂಡ್ ಚೇಂಜ್ ಇನ್ ಸೇಲ್ಸ್. ಸೊ ಈಗ ಏನು ಮಾಡ್ಬೇಕು ನಾವು, ಸೊ ಫಾರ್ಮುಲಾ ಏನಿದೆ ರೀ, ಚೇಂಜ್ ಇನ್ ಪ್ರಾಫಿಟ್. ಓಕೆ. ಎಷ್ಟು ಚೇಂಜ್ ಆಕೈತಿ ಪ್ರಾಫಿಟ್ ನೋಡ್ರಿ, ಅಗೇನ ಚೇಂಜ್ ಇನ್ ಸೇಲ್ಸ್. ಸೊ ಇದಕ್ಕೆ ಇನ್ನೊಂದು ಫಾರ್ಮುಲಾ ಮೆನ್ಷನ್ ಮಾಡಿರಿ, ಚೇಂಜ್ ಇನ್ ಪ್ರಾಫಿಟ್ ಆ್ಯಂಡ್ ಚೇಂಜ್ ಇನ್ ಸೇಲ್ಸ್ ನೋಡಬೇಕಾದ್ರೆ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಮಾಡಿದ್ದಾರೆ, ಫಸ್ಟ್ ಇಯರ್ ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್. ಓಕೆ. ಸೆಕೆಂಡ್ ಇಯರ್ ಡಾಟಾದಲ್ಲಿ ಫಸ್ಟ್ ಇಯರ್ ಡಾಟಾನ ಲೆಸ್ ಮಾಡಬೇಕು. ಓಕೆ. ಸೊ ಏನು ಮಾಡಿರಿ, ಸೆಕೆಂಡ್ ಇಯರ್ ಡಾಟಾ ಅಂತ ಹೇಳಿ ಮೆನ್ಷನ್ ಮಾಡಿರಿ, ಮೈನಸ್ ಫಸ್ಟ್ ಇಯರ್ ಡಾಟಾ ಅಂತೇಳಿ ಮೆನ್ಷನ್ ಮಾಡಿರಿ, ಡಾಟಾ ಸೇಲ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. ಓಕೆ.
ಸೊ ಫಸ್ಟ್ ಇಯರ್ ಡಾಟಾ ಮತ್ತು ಸೆಕೆಂಡ್ ಇಯರ್ ಡಾಟಾನ ಲೆಸ್ ಮಾಡಬೇಕು. ಸೊ ಇದಾಯಿತು, ಫಸ್ಟ್ ಇಯರ್ ಡಾಟಾ ಮತ್ತು ಸೆಕೆಂಡ್ ಇಯರ್ ಡಾಟಾ ಲೆಸ್ ಮಾಡಬೇಕು. ಸೊ ಈಗ ನೆಕ್ಸ್ಟ್ ನೋಡ್ರಿ, ಈಗ ಒಂದು ಸೆಕೆಂಡ್. ಸೊ ಇವಾಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ಫಸ್ಟ್ ಇಯರ್ ಡಾಟಾದನ್ನು ಸೆಕೆಂಡ್ ಇಯರ್ ಡಾಟಾದಲ್ಲಿ ಫಸ್ಟ್ ಇಯರ್ ಡಾಟಾ ಲೆಸ್ ಮಾಡಬೇಕು. ಈಗ ಸೇಲ್ಸ್ ಕೂಡ ಸೆಕೆಂಡ್ ಇಯರ್ದ 2024 ಇಯರ್ ಸೇಲ್ಸ್ ಎಷ್ಟಿದೆ, 1,40,000 ಮೈನಸ್ 1,20,000 ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಕೂಡ ಹಿಂಗೆ ಮಾಡಬೇಕು. 13,000 ಇದೆ, ನೆಕ್ಸ್ಟ್ ಮೈನಸ್ 8,000 ಮಾಡಬೇಕು. ಸೆಕೆಂಡ್ ಇಯರ್ ಡಾಟಾದಲ್ಲಿ ಫಸ್ಟ್ ಇಯರ್ ಡಾಟಾನ ಲೆಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಇದೆ ಚೇಂಜ್ ಇನ್ ಪ್ರಾಫಿಟ್, ಚೇಂಜ್ ಇನ್ ಸೇಲ್ಸ್. ಸೊ ಫಾರ್ ಎಕ್ಸಾಂಪಲ್, ಸೊ ಇವಾಗ ಏನು ಮಾಡೋಣ, ಪ್ರತಿಯೊಂದಕ್ಕೂ ನೀವು ಪಾಯಿಂಟ್ ಔಟ್ ಮಾಡಬೇಕು. ಸೊ ಇದ್ರ ಎಷ್ಟಿದೆ ಅನ್ನೋದು ಪಾಯಿಂಟ್ ಔಟ್ ಮಾಡಬೇಕು. ಸೇಲ್ಸನ್ನು ತೆಗೆದುಕೊಳ್ಳೋಣ. ಈಗ ಏನು ಮಾಡೋಣ, ಸೇಲ್ಸನ್ನು ತೆಗೆದುಕೊಳ್ಳೋಣ. ಸೊ ಏನು ಮಾಡಿರಿ, ಸೇಲ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೇಲ್ಸ್ ಸೆಕೆಂಡ್ ಇಯರ್ ಡಾಟಾ ಎಷ್ಟಿದೆ ನೋಡಿರಿ, 2024 ಇಯರ್ದಲ್ಲಿ 1,40,000 ಇದೆ ಇಲ್ರಿ. ಸೊ 2024 ಇಯರ್ದಲ್ಲಿ 1,40,000. ಓಕೆ, ಸೊ 1,40,000 ಮೆನ್ಷನ್ ಮಾಡ್ರಿ. ಮೈನಸ್ ಏನು ಮಾಡಬೇಕು, ಫಸ್ಟ್ ಇಯರ್ ಡಾಟಾ ಯಾವುದ್ರಿ, 1,20,000 ಮೈನಸ್ ಮಾಡಬೇಕು. 1,20,000. ಓಕೆ, ಸೆಕೆಂಡ್ ಇಯರ್ ಡಾಟಾದಲ್ಲಿ ಫಸ್ಟ್ ಇಯರ್ ಡಾಟಾ ಮೈನಸ್ ಮಾಡಬೇಕು. 1,20,000 ಮೈನಸ್ ಮಾಡಿರಿ. ಸೊ ಓಕೆ, ರಿಮೈನಿಂಗ್ ಎಷ್ಟು ಬರುತ್ತೆ, 20,000 ಬರುತ್ತೆ. ಓಕೆ, ಸೊ ಅಂದರೆ ಚೇಂಜ್ ಇನ್ನು ನೀವು ನೆನ್ಪಿಟ್ಕೋರಿ, ಇನ್ನೊಂದು ಚೇಂಜ್ ಇನ್ ಸೇಲ್ಸ್ ಇದು. ಓಕೆ, ಚೇಂಜ್ ಇನ್ ಸೇಲ್ಸ್ ಎಷ್ಟಾಯ್ತು ರೀ, 20,000 ಆಯಿತು. ಓಕೆ, ಸೊ ಇದೇ ರೀತಿ ಚೇಂಜ್ ಇನ್ ಪ್ರಾಫಿಟ್ ಕೂಡ ಮಾಡಬೇಕು. ಚೇಂಜ್ ಇನ್ ಪ್ರಾಫಿಟ್ ಹೆಂಗೆ ಮಾಡ್ತಾರೆ, 13,000ದಲ್ಲಿ ಮೈನಸ್ ಏನು ಮಾಡಬೇಕು, 8,000 ಮೈನಸ್ ಮಾಡಬೇಕು. ಓಕೆ, ಸೊ ಈಗ ನೋಡಿರಿ, ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿರಿ, 13,000 ಮೈನಸ್ 8,000 ಮೈನಸ್ ಮಾಡಿದ್ರೆ 5,000 ಬರುತ್ತೆ. ಓಕೆ, ಸೊ ಅದು ಕೂಡ ಏನು ರೀ, ಚೇಂಜ್ ಇನ್ ಪ್ರಾಫಿಟ್. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಎಷ್ಟು ಬರ್ತೋ ಅಮೌಂಟ್ ನಮಗೀಗ 5,000. ಓಕೆ, ಸೊ ಈಗ ಮೇನ್ ಫಾರ್ಮುಲಾಕ್ಕೆ ಬರೀ ಪಿ ವಿ ರೇಷಿಯೋ. ನಿಮಗೆ ಏನು ಪಾಯಿಂಟ್ ಔಟ್ ಮಾಡತ್ತೆ ಹೇಳಿದ್ದಾರೆ, ಪಿ ವಿ ರೇಷಿಯೋ ಪಾಯಿಂಟ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಪಿ ವಿ ರೇಷಿಯೋ ಫಾರ್ಮುಲಾ ಏನಿದೆ ನೋಡ್ರಿ, ಚೇಂಜ್ ಇನ್ ಪ್ರಾಫಿಟ್ ಮೈನಸ್ ಚೇಂಜ್ ಇನ್ ಸೇಲ್ಸ್ ಅಂತ ಅನ್ಬೋದು. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಎಷ್ಟಿದೆ ನೋಡ್ರಿ, 20,000 ಇದೆ. ಚೇಂಜ್ ಇನ್ ಪ್ರಾಫಿಟ್, ಸೊ ಏನು ಪಿ ವಿ ರೇಷಿಯೋದ ಫಾರ್ಮುಲಾ ಏನಂದ್ರೆ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಇದೆ ಚೇಂಜ್ ಇನ್ ಸೇಲ್ಸ್ ಅಂತ ಡಿವೈಡೆಡ್ ಬೈ ಮಾಡಬೇಕು. ಓಕೆ, ಸೊ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಹೇಳ್ತಾರೆ, ಡಿವೈಡೆಡ್ ಬೈ ಹೇಳಿದ್ದಾರೆ. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಎಷ್ಟಿದೆ, 5,000 ಇದೆ. ಓಕೆ, ಸೊ ಏನು ಮಾಡ್ಬೇಕು ನೀವು, ಇಲ್ಲಿದೆ ನೋಡ್ರಿ ಫಾರ್ಮುಲಾ, ಪಿ ವಿ ರೇಷಿಯೋ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಮಾಡ್ಬೇಕು. ಚೇಂಜ್ ಇನ್ ಪ್ರಾಫಿಟ್ ಎಷ್ಟು ಬಂದೈತೆ ರೀ, 5,000 ಬಂದಿದೆ. ಓಕೆ, 5,000 ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಎಷ್ಟು ಬಂದೈತೆ ರೀ, 20,000 ಬಂದೈತಿ. ಸೊ ಅಮೌಂಟ್ 20,000 ಐತೆ ನೋಡಿರಿ. ಚೇಂಜ್ ಇನ್ ಸೇಲ್ಸ್ ಇದೆ 20,000. ಸೊ 5,000 ಡಿವೈಡೆಡ್ ಬೈ 20,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 0.25 ಬರುತ್ತೆ. ಓಕೆ, 0.25 ಅಥವಾ 0.25 ಅಂದ್ರೂ ನಡೆಯುತ್ತೇನೆ, ಆರ್ 0.25 ಅಥವಾ 0.25. ಸೊ ಈ ಥರ ಇದನ್ನು ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಂದಾರ ಅವರ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಂದಾರಲ್ರಿ. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದವು. ಸೊ ಫಾರ್ಮುಲಾ ಏನಿದೆ ನೋಡ್ರಿ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತಿದೆ. ಸೊ ಚೇಂಜ್ ಇನ್ ಪ್ರಾಫಿಟ್ ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಡಾಟಾದಲ್ಲಿ ಫಸ್ಟ್ ಇಯರ್ ಡಾಟಾನ ಲೆಸ್ ಮಾಡಬೇಕು. ಅದೇ ರೀತಿ ಚೇಂಜ್ ಇನ್ ಸೇಲ್ಸ್ ಮಾಡ್ಬೇಕಾದ್ರೆ, ಸೊ ಇದೇ ರೀತಿ ಚೇಂಜ್ ಇನ್ ಸೇಲ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸೆಕೆಂಡ್ ಇಯರ್ ಸೇಲ್ಸಲ್ಲಿ ಫಸ್ಟ್ ಇಯರ್ ಸೇಲ್ಸನ್ನು ಮೈನಸ್ ಮಾಡಬೇಕು. ಸೊ ಲಾಸ್ಟಿಗೆ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಮಾಡಬೇಕು. ಪಿ ವಿ ರೇಷಿಯೋ ಎಷ್ಟು ಬರುತ್ತೆ, 0.25 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಇಷ್ಟು ಆಯ್ತಿದೆ. ಸೊ ನೆಕ್ಸ್ಟ್ ನೋಡ್ರಿ, ಫಿಕ್ಸ್ಡ್ ಕಾಸ್ಟ್ ಅಂತಿದೆ. ಓಕೆ, ಸೊ ಫಿಕ್ಸ್ಡ್ ಕಾಸ್ಟ್ ಕೂಡ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ, ಬಿ ಅಂತ ಕೊಡ್ರಿ, ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಹೆಡ್ಡಿಂಗ್ ಕೊಡಬೇಕು ಇದಕ್ಕೆ. ಸೊ ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್
ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ ನೋಡ್ರಿ. ಸೊ ಈ ಯೂನಿಟ್ ಮೇಲೆ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಫಾರ್ಮುಲಾ ಬೇಸಿಸ್ ಮೇಲೆ ಇರುತ್ತೆ. ಓಕೆ, ಇಲ್ಲಿ ನೋಡ್ರಿ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಅಂತ ಹೇಳ್ತಾರೆ. ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಹಂಗಾದ್ರೆ ನೀವು ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಎಲ್ಲಿ ನಮ್ಗೆ ಪ್ರಾಬ್ಲಮ್ದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಾರ್ರಿ? ಕೊಟ್ಟಿಲ್ಲ, ಎಲ್ಲಿಯೂ ಕೊಟ್ಟಿಲ್ಲ. ನಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಾರ ಅವರ? ಸೇಲ್ಸ್ ಮತ್ತು ಪ್ರಾಫಿಟ್, ನೆಕ್ಸ್ಟ್ ಇಯರ್ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಾರ. ಓಕೆ, ಸೊ ಈಗ ಪ್ರಾಫಿಟ್ ಕೊಟ್ಟಿಲ್ಲ, ಪ್ರಾಫಿಟ್ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಸೊ ಕಾಂಟ್ರಿಬ್ಯೂಷನ್ದ ಅದು ಕೂಡ ಒಂದು ಫಾರ್ಮುಲಾ ಇದೆ ನೋಡಿರಿ. ನೀವು ಇನ್ನೊಂದು ನೆನಪಿಟ್ಕೋಬೇಕು, ಕೆಲವೊಂದಷ್ಟು ಫಾರ್ಮುಲಾ ಏನಿದಾವಲ್ಲ ಕಾಂಟ್ರಿಬ್ಯೂಷನ್ದು, ಬೇರೆ ಬೇರೆ ಫಾರ್ಮುಲಾಗಳು ಕೂಡ ಇದ್ದಾವೆ. ಸೊ ಅವನ್ನೆಲ್ಲ ನೀವು ನೋಡ್ಕೋತಿರಬೇಕು. ಸೊ ಈ ಪ್ರಾಬ್ಲಮ್ ರಿಲೇಟೆಡ್ ಇರುವಂಥ ಫಾರ್ಮುಲಾ ಇದೆ. ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಓಕೆ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೊ ಆಲ್ರೆಡಿ ನಮಗೆ ಏನೇನು ಗೊತ್ತಿದೆ, ಏನೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ನೋಡ್ರಿ. ಸೊ ನಮ್ಗೆ ಸೇಲ್ಸ್ ಗೊತ್ತಿದೆ, 2023 ಇಯರ್ದು ಸೇಲ್ ಗೊತ್ತಿದೆ 1,20,000. 2024 ಇಯರ್ದು ಸೇಲ್ಸ್ ಗೊತ್ತಿದೆ 1,40,000. ನೆಕ್ಸ್ಟ್ ಪಿ ವಿ ರೇಷಿಯೋ ಕೂಡ ಗೊತ್ತಿದೆ. ಎಷ್ಟಿದೆ ಪಿ ವಿ ರೇಷಿಯೋ? 0.25 ಅಂತ ಇದೆ. ಸೊ ಪಿ ವಿ ರೇಷಿಯೋ ಇದೆ. ಸೊ ಏನು ಮಾಡಿರಿ, ಫಿಕ್ಸ್ಡ್ ಕಾಸ್ಟ್ ಎಷ್ಟು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಹೆಂಗೆ ಮಾಡಬೇಕು? 2023 ಇಯರ್ ತೆಗೆದುಕೊಳ್ರಿ. ಸೊ 2023 ಇಯರ್ ಈಕ್ವಲ್ ಟು ಸೇಲ್ಸ್ ನೋಡ್ರಿ. 2023 ಇಯರ್ದಲ್ಲಿ ಸೇಲ್ಸ್ ಎಷ್ಟಿದೆ ನೋಡ್ರಿ? 1,20,000 ಇದೆ. ಓಕೆ, ಸೊ ಏನು ಮಾಡಿರಿ, 1,20,000 ನೆಕ್ಸ್ಟ್ ಇಂಟು ಏನು ಮಾಡ್ಬೇಕದ? ಮಲ್ಟಿಪ್ಲಿಕೇಶನ್ 0.25 ಏನ್ರದ ಪಿ ವಿ ರೇಷಿಯೋ ಇಂಟು 0.25 ಮಾಡಿದಾಗ 1,20,000 ಇಂಟು 0.25 ಮಾಡಿದಾಗ ರುಪೀಸ್ 30,000 ಬರುತ್ತೆ. ಓಕೆ, ಸೊ ಇದು ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಇಯರ್ ವೈಸ್ ಸೇಮ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ 1,40,000 ಇಂಟು ಪಿ ವಿ ರೇಷಿಯೋ ಮಾಡಬೇಕು 0.25. ಸೊ 2024 ಇಯರ್ ಅಂತ ಹೇಳಿ ತೆಗೆದುಕೊಳ್ರಿ. 1 ಲ್ಯಾಕ್ ಸ್ವಲ್ಪ ಇದು ಫಿಕ್ಸ್ಡ್ ಕಾಸ್ಟ್ ಇಯರ್ಲಿ ಏನು ಸ್ವಲ್ಪ ಚೇಂಜ್ ಇರುತ್ತೆ. 1,40,000 ಇಂಟು 0.25 ತೆಗೆದುಕೊಳ್ರಿ. ಸೊ ಈ ಥರ ಮಾಡ್ಬೇಕು, ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು. ಬಟ್ ಫಿಕ್ಸ್ಡ್ ಕಾಸ್ಟ್ ನಂತರ ನೋಡೋಣ. ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತೆ ಇಯರ್ ವೈಸ್. ಓಕೆ, ಸ್ವಲ್ಪ ಇದು ಚೇಂಜ್ ಇರುತ್ತೆ ನೋಡಿರಿ. ಕಾಂಟ್ರಿಬ್ಯೂಷನ್ ಯಾವಾಗಲೂ ಚೇಂಜ್ ಇರುತ್ತೆ. ಸೊ 2023 ಇಯರ್ದ ಹೆಂಗೆ ಮಾಡಿ 1,20,000 ಇಂಟು 0.25 ಮಾಡಬೇಕು. ಓಕೆ, ಸೇಮ್ 1,40,000 2024 ಇಯರ್ದ 1,40,000 ಇಂಟು 0.25 ಮಾಡಬೇಕು. ಓಕೆ, ಇಂಟು 0.25 ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ? 35,000 ಬರುತ್ತೆ. ಓಕೆ, ಸೊ ಇನ್ನು ಫಿಕ್ಸ್ಡ್ ಕಾಸ್ಟ್ ಮ್ಯಾಲ ಫಾರ್ಮುಲಾ ನೋಡ್ರಿ. ಫಿಕ್ಸ್ಡ್ ಕಾಸ್ಟ್ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಈಗ ಕಾಂಟ್ರಿಬ್ಯೂಷನ್ ನೋಡ್ರಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದು 2023 ಇಯರ್ ಅಂತ ಹೇಳಿ ತೆಗೆದುಕೊಳ್ರಿ. ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದೆ? 30,000 ಬಂದಿದೆ. ಮೈನಸ್ ಪ್ರಾಫಿಟ್ 2023 ಇಯರ್ದ ಪ್ರಾಫಿಟ್ ಎಷ್ಟಿದೆ ನೋಡ್ರಿ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಎಷ್ಟಿದೆ? 8,000 ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ. ಸೊ 8,000 ಇದರಲ್ಲಿ ಮೈನಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಬರುತ್ತೆ? ಫಿಕ್ಸ್ಡ್ ಕಾಸ್ಟ್. ಇದಕ್ಕೆ ಶಾರ್ಟ್ ಫಾರ್ಮ್ ಏನಂತಾರೆ ಅಂದರೆ FC ಅಂತಾರೆ, ಫಿಕ್ಸ್ಡ್ ಕಾಸ್ಟ್ ಅಂತೇಳಿ. ಓಕೆ, 22,000 ಬರುತ್ತೆ. ಓಕೆ, ಸೇಮ್ ಇನ್ನು 24 ಇಯರ್ ತೆಗೆದುಕೊಳ್ರಿ. ಸೊ ಇಲ್ಲೂ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 35,000 ಇದೆ. ಮೈನಸ್ ಏನು ಮಾಡಿರಿ? ಪ್ರಾಫಿಟ್ ಮೈನಸ್ ಮಾಡಬೇಕು. ಪ್ರಾಫಿಟ್ ಎಷ್ಟಿದೆ? 13,000 ಇದೆ. ಓಕೆ, 13,000 ಇದೆ. ಸೊ ಏನು ಮಾಡಿರಿ? 35,000 ಮೈನಸ್ 13,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ? 22,000 ಬರುತ್ತೆ. ಸೊ ಇದು ಕೂಡ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಇಯರ್ ವೈಸ್ ಸೇಮ್ ಇರುತ್ತೆ, ಚೇಂಜ್ ಇರೋದಿಲ್ಲ. ಓಕೆ, ಸೊ ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಫಿಕ್ಸ್ಡ್ ಕಾಸ್ಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ನೋಡಿರಿ BEP ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಬ್ರೇಕ್ ಇವನ್ ಪಾಯಿಂಟ್ ಅನ್ಬೋದು BEP ಸೇಲ್ಸ್ ಅಂತೇಳಿ. ಸೊ ಸಿ ಅಂತ ತೆಗೆದುಕೊಳ್ರಿ. ಕ್ಯಾಲ್ಕುಲೇಷನ್ ಆಫ್ BEP ಇನ್ ಸೇಲ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಸೊ ಈ ಪ್ರಾಬ್ಲಮ್ ರಿಲೇಟೆಡ್ ಇರುವಂಥ ಫಾರ್ಮುಲಾಸ್ಗಳ ಹಿಂಗೆ ಯೂಸ್ ಮಾಡಬೇಕು ನೀವು. ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಇವಕ್ಕೆ ಫಾರ್ಮುಲಾ ಸೊ ಇನ್ನೂ ಬೇರೆ ಬೇರೆ ಇದ್ದಾವೆ. ಸೊ ಅವನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಸೊ ಬೇರೆ ಬೇರೆ ಯಾವ ಫಾರ್ಮುಲಾ ಅದಲ್ಲ, ಸೊ ಅವನ್ನೆಲ್ಲ ನೋಟ್ ಮಾಡ್ಕೊರಿ, ನಿಮ್ಗೆ ಈಸಿ ಆಗುತ್ತೆ. ಓಕೆ, BEP ಸೇಲ್ಸ್ ಅಂದರೆ ಸೊ ಈಗ ಏನು ಮಾಡಬೇಕು? BEP ಇನ್ ಸೇಲ್ಸ್ ಅಂತೇಳಿ BEP ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಒಂದು ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ಅಂದರೆ ಈಸಿಲಿ ಆಟೋಮೆಟಿಕ್ಕಾಗಿ ಅವನ್ನ ನಾವು ಯೂಸ್ ಮಾಡ್ಕೋಬೋದು ಡಾಟಾ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಹೇಳ್ತಾರೆ. ಓಕೆ,
ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಆಲ್ರೆಡಿ ಇವ ಫೈಂಡ್ ಔಟ್ ಮಾಡಿದ್ರೆ ನೋಡ್ರಿ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂದಿದೆ 22,000 ಬಂದಿದೆ ಅಲ್ರಿ. ಸೊ ಫಿಕ್ಸ್ಡ್ ಕಾಸ್ಟ್ 22,000ದಾಗ ಡಿವೈಡೆಡ್ ಬೈ ಏನು ಮಾಡಬೇಕು ಪಿ ವಿ ರೇಷಿಯೋ ಕೂಡ ಫಸ್ಟಿಗೆ ಫೈಂಡ್ ಔಟ್ ಮಾಡಿದ್ರೆ ನೋಡ್ರಿ ಎಷ್ಟು ಬಂದಿದೆ 0.25. ಓಕೆ, ಡಿವೈಡೆಡ್ ಬೈ 0.25 ಮಾಡಿರಿ 22,000 ಡಿವೈಡೆಡ್ ಬೈ 0.25 ಮಾಡಿದಾಗ ರುಪೀಸ್ ಎಷ್ಟು ಬರುತ್ತೆ 88,000 ಬರುತ್ತೆ. ಸೊ ಓಕೆ, ಸೊ ಇದೇನ್ರಿ ಬಿ ಪಿನ್ ಸೇಲ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ ಇನ್ನೇನು ಪಾಯಿಂಟ್ ಔಟ್ ಮಾಡೋದಾದ್ರೆ ನಮ್ಗೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000. ಸೊ 1,80,000 ಅಜ್ಯೂಮ್ ಮಾಡ್ಕೊಂಡ ನೀವು ಪ್ರಾಫಿಟ್ ಸೊ ಸೇಲ್ಸ್ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡಿರಿ ಡಿ ಅಂತ ಹೆಡ್ಡಿಂಗ್ ಕೊಡ್ರಿ ಕ್ಯಾಲ್ಕುಲೇಷನ್ ಆಫ್ ರಿಕ್ವೈರ್ಡ್ ಪ್ರಾಫಿಟ್ ವೆನ್ ನ್ಯೂ ಸೇಲ್ಸ್ ಆರ್ ರುಪೀಸ್ 1,80,000. ಸೊ ನ್ಯೂ ಸೇಲ್ಸ್ 1,80,000 ಆದರೆ ನಮಗೇನು ಬೇಕು ರಿಕ್ವೈರ್ಡ್ ಪ್ರಾಫಿಟ್ ಎಷ್ಟು ಅನ್ನೋದು ಬೇಕು. ಸೊ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದರೆ ಆ ಪ್ರಾಫಿಟ್ ಬೇರೆ ಬಟ್ ಏನ್ರಿ ಈ ಪ್ರಾಫಿಟ್ ಇಲ್ಲಿ ಕ್ವಶನ್ದಾಗ ಕೊಟ್ಟಾರ ನೋಡ್ರಿ ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು. 1,80,000 ಇಟ್ಕೊಂಡ ಸೇಲ್ಸ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ಇಲ್ಲಿ ಒಂದು ಜಸ್ಟ್ ಒಂದು ಫಾರ್ಮುಲಾ ಇದೆ ನೋಡ್ರಿ. ರಿಕ್ವೈರ್ಡ್ ಪ್ರಾಫಿಟ್ ಈಕ್ವಲ್ ಟು ನ್ಯೂ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತಾರೆ. ಓಕೆ, ನ್ಯೂ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಆಲ್ರೆಡಿ ಈ ಫಾರ್ಮುಲಾದಾಗ ನಮಗೇನು ಗೊತ್ತಿದೆ ಹೇಳ್ರಿ ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ ಎಷ್ಟಿದೆ ರೀ 22,000 ಇದೆ. ಬಟ್ ನಮಗೆ ಏನು ಗೊತ್ತಿಲ್ಲ ನ್ಯೂ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ನ್ಯೂ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ನ್ಯೂ ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಅಲ್ಲಿ ಏನು ಮಾಡಿರಿ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮಾಡಿರಿ. ಸೊ ಇಲ್ಲಿ ಕೂಡ ನ್ಯೂ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮಾಡಬೇಕು. ಸೊ ನ್ಯೂ ಸೇಲ್ಸ ಪ್ರಾಬ್ಲಮ್ದಲ್ಲಿ ಕೊಟ್ಟಾರ ನೋಡ್ರಿ ಎಷ್ಟು ಕೊಟ್ಟಾರ್ರಿ 1,80,000 ಕೊಟ್ಟಾರ ನ್ಯೂ ಸೇಲ್ಸ್. 1,80,000 ಮೇಲೆ ಏನು ಮಾಡಬೇಕು 1,80,000 ಇಂಟು ಪಿ ವಿ ರೇಷಿಯೋ ಎಷ್ಟೈತೆ ರೀ ಆಲ್ರೆಡಿ ಯು ಆರ್ ನೋ ಅಬೌಟ್ ದ ಪಿ ವಿ ರೇಷಿಯೋ ಬಗ್ಗೆ ನಿಮ್ಗೆ ಗೊತ್ತೈತೆ. ಸೊ ಎಷ್ಟೈತೆ ರೀ ಪಿ ವಿ ರೇಷಿಯೋ ಇಲ್ಲಿ ಫಸ್ಟಿಗೆ ಸಾಲ್ವ್ ಮಾಡಿಬಿಟ್ರೆ ನೋಡ್ರಿ 0.25 ಇದೆ. ಓಕೆ, ಸೊ 0.25 ಪಿ ವಿ ರೇಷಿಯೋ ಇದೆ. ಸೊ 1,80,000 ಇಂಟು 0.25 ಮಾಡಿದಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ 45,000 ಬರುತ್ತೆ. ಸೊ ಇದು ಏನು ರೀ 45,000 ಇಟ್ ಈಸ್ ಎ ನ್ಯೂ ಕಾಂಟ್ರಿಬ್ಯೂಷನ್. ಸೊ ಇದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ನ್ಯೂ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಒಂದು ನೋಡ್ರಿ ನಮಗೆ ಏನು ಬೇಕಾಯ್ತು ರೀ ರಿಕ್ವೈರ್ಡ್ ಪ್ರಾಫಿಟ್ ಬೇಕಾಯ್ತು. ಸೊ ರಿಕ್ವೈರ್ಡ್ ಪ್ರಾಫಿಟ್ ಈಕ್ವಲ್ ಟು ನ್ಯೂ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ನ್ಯೂ ಕಾಂಟ್ರಿಬ್ಯೂಷನ್ ಎಷ್ಟಿದೆ ರೀ 45,000 ಫೈಂಡ್ ಔಟ್ ಮಾಡಿದ್ವು ನಾವೀಗ ಮೈನಸ್ ಏನು ಮಾಡ್ತಾರೆ 22,000 ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಬೇಕು. ಓಕೆ, 22,000 ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಬರುತ್ತೆ 23,000 ಬರುತ್ತೆ. ಓಕೆ, ಸೊ ಇದು ಏನು ರೀ ರಿಕ್ವೈರ್ಡ್ ಪ್ರಾಫಿಟ್ ವೆನ್ ನ್ಯೂ ಸೇಲ್ಸ್ ಆರ್ 1,80,000 ನ್ಯೂ ಸೇಲ್ಸ್ 1,80,000 ಇತ್ತಂದ್ರೆ ರಿಕ್ವೈರ್ಡ್ ಪ್ರಾಫಿಟ್ 23,000 ಆಗುತ್ತೆ. ಸೊ ಈ ಪ್ರಾಬ್ಲಮ್ ಪ್ರಕಾರ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇನ್ಫಾರ್ಮೇಷನ್ ಕೇಳಿದಾರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ರುಪೀಸ್ 12,000. ಸೊ ಪ್ರಾಫಿಟ್ 12,000 ಆದರೆ ಸೊ ನೀವು ಸೇಲ್ಸ್ ಕೂಡ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ರಿಕ್ವೈರ್ಡ್ ಸೇಲ್ಸ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಏನು ಮಾಡಿರಿ ಕ್ಯಾಲ್ಕುಲೇಷನ್ ಆಫ್ ರಿಕ್ವೈರ್ಡ್ ಸೇಲ್ಸ್ ಆಟ್ ಎ ಡಿಸೈರ್ಡ್ ಪ್ರಾಫಿಟ್ ಆಫ್ ಅಂದರೆ ಪ್ರಾಫಿಟ್ ಆಫ್ 12,000. ಸೊ 12,000 ಇತ್ತಂದರೆ ರಿಕ್ವೈರ್ಡ್ ಪ್ರಾಫಿಟ್ ಹೆಂಗೆ ರಿಕ್ವೈರ್ಡ್ ಸೇಲ್ಸ್ ಮಾಡಬೇಕು. ಸೊ ರಿಕ್ವೈರ್ಡ್ ಸೇಲ್ಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಎಷ್ಟು ಕೊಟ್ಟಾರಲ್ಲ ಆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಬೇಕು. ಸೊ ಆಲ್ರೆಡಿ ಇದ್ರೊಳಗೆ ಏನೇನು ಗೊತ್ತಿದೆ ನಿಮ್ಗೆ ಈ ಫಾರ್ಮುಲಾದಾಗ್ರಿ ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ ಆಲ್ರೆಡಿ ಯು ಆರ್ ನೋ ಅಬೌಟ್ ದ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 22,000 ಇದೆ. ಡಿಸೈರ್ ಪ್ರಾಫಿಟ್ ಅದು ಎಷ್ಟು ಕೊಟ್ಟಾರೆ 12,000 ಕೊಟ್ಬಿಟ್ಟಾರೆ ಅವ್ರ 12,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನೋಡ್ರಿ. ಪಿ ವಿ ರೇಷಿಯೋ ಎಷ್ಟಿದೆ ರೀ 0.25. ಇದನ್ನ ಎಲ್ಲಿ ನೋಡ್ಬೇಕು ನೋಡ್ರಿ. ಸೊ ಪಿ ವಿ ರೇಷಿಯೋ ಫಸ್ಟಿಗೆ ಸಾಲ್ವ್ ಮಾಡಿದ್ರೆ ನೋಡ್ರಿ 0.25 ಸಾಲ್ವ್ ಮಾಡಿದ್ದಾರೆ. ಓಕೆ, ಸೊ 0.25 ಮಾಡಿರಿ. ಸೊ ಈಕ್ವಲ್ ಟು ಏನು ಮಾಡಬೇಕು 22,000 ಪ್ಲಸ್ 12,000 ಡಿವೈಡೆಡ್ ಬೈ 0.25 ಮಾಡಿದಾಗ 1,36,000 ಬರುತ್ತೆ ರುಪೀಸ್ 1,36,000. ಇಟ್ ಈಸ್ ಎ ರಿಕ್ವೈರ್ಡ್ ಸೇಲ್ಸ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ಪ್ರಾಬ್ಲಮನ್ನು
ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇನ್ನೊಂದು ಏನು ನೆನಪಿಟ್ಕೋಬೇಕಂದ್ರೆ ನೀವು ಯಾವಾಗಲೂ ಸ್ವಲ್ಪ ಎಕ್ಸಾಕ್ಟ್ ಇವ ಫಾರ್ಮುಲಾ ಇರೋದಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತವೆ ಫಾರ್ಮುಲಾಗಳು. ಸೊ ನೀವು ಪಿ ವಿ ರೇಷಿಯೋ ಮೇಲೆ ಎಷ್ಟು ಫಾರ್ಮುಲಾ ಬರ್ತಾವಲ್ಲ ಸೊ ಅಷ್ಟೆಲ್ಲ ನೋಡ್ಕೊರಿ. ಫಿಕ್ಸ್ಡ್ ಕಾಸ್ಟು ನೋಡ್ಕೊರಿ, ಬಿ ಇ ಪಿ ಸೇಲ್ಸ್ ನೋಡ್ಕೊರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ದಾಗ ಕೆಲವೊಂದಷ್ಟು ಫಾರ್ಮುಲಾ ಬರ್ತವೆ. ಸೊ ಅವನು ಕೂಡ ಫಾರ್ಮುಲಾಸ್ಗಳ ಪರ್ಫೆಕ್ಟ್ ಆಗ್ರಿ. ಸೊ ಅಂದಾಗ ಮಾತ್ರ ನೀವು ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಈ ಕ್ವಶನನ್ನು 2024 ಇಯರ್ದಲ್ಲಿ ಪ್ರೀವಿಯಸ್ ಇಯರ್ದಲ್ಲಿ 15 ಮಾರ್ಕ್ಸ್ ಕೇಸ್ ಸ್ಟಡಿ ಕೇಳಿದಾರೆ ನೋಡ್ರಿ. ಈಸಿ ಇದೆ ಪ್ರಾಬ್ಲಮ. ಸೊ ನಿಮ್ಗೆ 5 ಮಾರ್ಕ್ಸ್ದಾಗೂ ಕೂಡ ಕೇಳತ್ತಿರ್ತಾರೆ ಇದೇ ಥರ ಪ್ರಾಬ್ಲಮ್ಸ. ಸೊ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಸೊ ಇವನ್ನೆಲ್ಲ ಫಾರ್ಮುಲಾಗಳ ಏನು ಮಾಡಿರಿ ನೆನಪಿಟ್ಕೋರಿ. ಓಕೆ, ಸೊ ಒನ್ಸ್ ಅಗೇನ ಪ್ರಾಕ್ಟೀಸ್ ಮಾಡಿರಿ, ನೆನಪಿಟ್ಕೋರಿ. ಇವ ಫಾರ್ಮುಲಾ ಏನದಲ್ಲ ಭಾಳ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳ. ಸೊ ಇವನ್ನೆಲ್ಲ ನೆನಪಿಟ್ಕೋ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅದು ಸಾಲ್ವ್ ಮಾಡೋಣ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ, ಈ ಕ್ಲಾಸ್ ಏನಿದೆಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.